ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಸುತ್ತೂರು ಜಾತ್ರೆಯಲ್ಲಿ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಒಂದು ಪ್ಲಾಸ್ಟಿಕ್ ನಿಂದ ಯಾವ್ಯಾವ ಉತ್ಪನ್ನಗಳನ್ನ ತಯಾರು ಮಾಡಬಹುದು ಅಂತೇಳಿ. ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ನಾನು ನಿಶಿತಾ ಅಂತ SJC ಕಾಲೇಜ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಮಾಡ್ತಿರೋದು 3rd ಇಯರ್ ಇವಾಗ. ಮೇಡಮ್, ಇಲ್ಲಿ ಏನೇನು ತಯಾರಿಸ್ತಾ ಇದ್ದಾರೆ ಅಂತ ತಿಳಿಸ್ಕೊಡ್ತೀರಾ? ಸೊ ಇಲ್ಲಿ ನಾವು ಒಂದು ಅವೇರ್ನೆಸ್ ಅಂತ ಕ್ರಿಯೇಟ್ ಮಾಡೋಕ್ಕಿದೆ, ಇಲ್ಲಿ ಸ್ಟಾಲ್ ಹಾಕಿರೋದು. ಇವಾಗ ಒಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡ್ರೆ, ಇವಾಗ ಇದೇ ಬಾಟಲ್ ಇರಲಿ, ಇದರಲ್ಲಿ 3 ಗ್ರೇಡ್ಸ್ ಆಫ್ ಪ್ಲಾಸ್ಟಿಕ್ ಅಂತ ಇರುತ್ತೆ. ಒಂದು ಈ ರ್ಯಾಪರ್ ಆಗಿರ್ಬೋದು, ಈ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಕ್ಯಾಪ್ ಆಗಿರುತ್ತೆ. ಸೊ ನಾವು ಈ ಕ್ಯಾಪಿಂದ ಈ ಥರ ಬೆಂಚಸ್ ರೆಡಿ ಮಾಡ್ತೀವಿ. ಅದ್ರದ್ದೊಂದು ಡೆಮೋ ಪೀಸ್ ಆ ಕಡೆನೂ ಇದೆ. ಈ ರ್ಯಾಪರ್ ಇಂದ ನಾವು ಈ ಡೈಲಿ ಕವರ್ ಬೆಂಚಸ್ ಎಲ್ಲ ಇದರಿಂದಾನೇ ಮಾಡಿರೋದ ಮೇಡಮ್? ಹೌದು, ಇದೆಲ್ಲ ಓಕೆ. ಬಾಳ್ಕೆ ಬರುತ್ತಲ್ಲ ಮೇಡಮ್? ಬಟ್ ಬರುತ್ತೆ. ನಾರ್ಮಲ್ ಬೆಂಚ್ ಹೆಂಗಿರುತ್ತೆ ಸೇಮ್ ಅದೇ ತರಾನೇ ಇರುತ್ತೆ. ಅದನ್ನ 60 kg ಪ್ಲಾಸ್ಟಿಕ್ ಕ್ಯಾಪ್ ಇಂದ ಮಾಡಿರೋದು. ಈ ಡೈರಿ ಕವರ್ ಇರೋದು ಈ ಬಾಟಲ್ ರ್ಯಾಪರ್ ಇಂದ ಮಾಡಿರೋದು. ಇದರಿಂದ ಈ ಬ್ಯಾಗ್ ಮಾಡಿರೋದು. ಸೊ ಈ ಪಾರ್ಟ್ ಬಾಟಲ್ದು ಈ ಪಾರ್ಟ್ ಇಂದ ಈ ಶರ್ಟ್ ತಯಾರಿ ಮಾಡಿರೋದು. ಮೇಡಮ್, ಈ ಬಾಟ್ಲ್ ಇಂದ ಶರ್ಟ್ ಮಾಡಿರೋದಾ? ಹೌದು. ಸೊ ಇದರಲ್ಲಿ 70% ಪ್ಲಾಸ್ಟಿಕ್ ಇದೆ, 30% ಕಾಟನ್ ಇನ್ಫ್ಯೂಸ್ ಆಗಿರೋ ಶರ್ಟ್ ಇದೆ. ಸೊ ಅವ್ರದ್ದು ಸ್ಟಾಫ್ಸ್ ಎಲ್ಲ ಈಗ ಸರ್ನೇ ನೋಡ್ಬೋದು, ಅವ್ರು ಹಾಕಿರೋದು ಇದೇ ಶರ್ಟ್. ಹಾಗೆ ಬರೀ ಬಿಸ್ಲರಿ ಇದೆ ಅಂತ ಅಲ್ಲ, ಎಲ್ಲ ಪ್ಲಾಸ್ಟಿಕ್ ಅಲ್ಲೂ ನಾವು ಮೆಲ್ಟ್ ಮಾಡಿ ಈ ತರ ಪ್ರೋಸೆಸ್ ಮಾಡಿ ಗ್ರಾನ್ಯೂಲ್ಸ್ ಅಂತ ರೆಡಿ ಮಾಡ್ಕೋತೀವಿ. ಈ ಗ್ರಾನ್ಯೂಲ್ಸ್ ರೆಡಿ ಮಾಡಾದ್ಮೇಲೆ ಎಂಡ್ ಪ್ರಾಡಕ್ಟ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ನೆಕ್ಸ್ಟ್. ಸೊ ಇದು ಗ್ರಾನ್ಯೂಲ್ಸ್. ಇದು ಅಮೆಝಾನ್ ಪ್ಯಾಕಿಂಗ್ ಕವರ್ ಎಲ್ಲ ಬರುತ್ತಲ್ಲ, ಅದ್ರದ್ದು ಗ್ರಾನ್ಯೂಲ್ಸ್ ಇದು. ಇದು ಆಯಿಲ್ ಬಾಟಲ್ಸ್, ಇದು ಶಾಂಪೂ ಬಾಟಲ್ಸ್. ಇದರಿಂದ ನೆಕ್ಸ್ಟ್ ಹೊಸ ಶಾಂಪೂ ಬಾಟಲ್ ತಯಾರಿ ಮಾಡ್ಬೋದು ಆ ತರ. ಇದು ಪ್ಲಾಸ್ಟಿಕ್ ಇಂದಾನೇ ಮಾಡಿರೋದು. ನೋಡಿ ಎಷ್ಟು ಗಟ್ಟಿ ಇದೆ, ಈ ಕಪ್ ಆಗಿರ್ಬೋದು, ಇದು ಪ್ಲಾಸ್ಟಿಕ್ ಇಂದಾನೇ ಮಾಡಿರೋದು. ಅದು ಪಾಟ್ ಆಕ್ಚುಲಿ. ಈಗ ಇಲ್ಲಿ ನೋಡಿ, ಇಲ್ಲಿ ಈ ಪಾಟ್ ಆಗಿರ್ಬೋದು, ಇದು ಪ್ಲಾಸ್ಟಿಕ್ ದೇನೆ. ಅದು ಪ್ಲಾಸ್ಟಿಕ್. ಈ ಪೆನ್ ಸ್ಟ್ಯಾಂಡು ಪ್ಲಾಸ್ಟಿಕ್ ದೇನೆ. ಸೊ ಅದೇ ತರ ಈಗ ನಾರ್ಮಲ್ ಆಗಿ ನೀರನ್ನ ಖಾಲಿ ಮಾಡದೆ ಹಂಗೆ ಸುಮ್ನೆ ಎಸಿಯೋದು, ಆಚೆ ಎಲ್ಲ ಎಸಿಯೋದು, ಅದರಿಂದ ಸುಮ್ನೆ ನಮ್ಮ ಎನ್ವಿರಾನ್ಮೆಂಟ್ಗೂ ಸುಮ್ನೆ ಹಾರ್ಮ್ ಆಗುತ್ತೆ, ತೊಂದರೆ ಆಗುತ್ತೆ, ಎಲ್ಲರಿಗೂ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ. ಅದರಿಂದ ನೀಟಾಗಿ ಈಗ ಬಾಟಲ್ ನೀರ್ ತಗೊಂಡಿದ್ದೀರಾ ಅಂತಂದ್ರೆ ನೀರ್ನ ಖಾಲಿ ಮಾಡಿ ನೀಟಾಗಿ ಫಸ್ಟ್ ಎಲ್ಲ ಕುಡ್ದು ಖಾಲಿ ಮಾಡಿ ಇದನ್ನ ರೀಸೈಕಲ್ಗೆ ಕೊಡಿ. ಇಲ್ಲಾಂದ್ರೆ ಡಸ್ಟ್ಬಿನ್ಗೆ ಹಾಕಿ. ಮತ್ತೆ ನಿಮ್ ಮನೆ ಆಗಿರ್ಲಿ ಎಲ್ಲಾದ್ರೂ ಇರ್ಲಿ, ನೀವು ವೇಸ್ಟ್ ಹಾಕ್ತೀರಾ ಅಂತಂದ್ರೆ ಸೆಗ್ರಿಗೇಟ್ ಮಾಡ್ಬಿಟ್ಟು ಹಾಕಿ. ಹಸಿ ಕಸ ಒಣ ಕಸ ಅನ್ನೋದನ್ನ ಸಪರೇಟ್ ಮಾಡ್ಬಿಟ್ಟು ಹಾಕಿ. ಓಕೆ ಮೇಡಮ್, ಈಗ ಇದನ್ನ ನೀವು ಸೇಲ್ಸ್ ಪರ್ಪಸ್ಗೂ ಇಟ್ಟಿದ್ದೀರಾ ಇಲ್ಲ ಸುಮ್ಮನೆ? ಇಲ್ಲ, ಇದು ಬರೀ ಶೋ ಪೀಸ್ ಅಷ್ಟೇ. ಸೇಲ್ಸ್ ಬೇಕು ಅಂದ್ರೆ ನೀವು ಬಿಸ್ಲರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇದು ಕಾರ್ಡ್.